ನೋಡಿ ಅನ್ನಕ್ಕದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇದು ಆಲೂಗಡ್ಡೆ ತವಾ ಫ್ರೈ ಅನ್ನಕ್ಕದು ಸಾಯಂಕಾಲ ಹಾಗೆ ಚಾ ಕಾಫಿ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟಕ್ಕದು 2 ಆಲೂಗಡ್ಡೆ ಇದ್ರೆ ಸಾಕು. ಈ ಥರ ಮಸಾಲೆ ಹಚ್ಚಿ ನಾವು ಇಲ್ಲಿ ತವಾ ಫ್ರೈ ಮಾಡ್ಬೋದು. ಆಲೂಗಡ್ಡೆ ಫ್ರೈ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತೇಳಿ ನೋಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಇಲ್ಲಿ 2 ಆಲೂಗಡ್ಡೆನ ನಾನು ತೊಗೊಂಡಿದ್ದೇನೆ ಸ್ನೇಹಿತರೆ. ಈಗ ಆಲೂಗಡ್ಡೆ ಮೇಲ್ಗಡೆದೆಲ್ಲ ಸಿಪ್ಪೆ ತೆಗೆದುಬಿಡ್ತೇನೆ. ಈ ಥರ ಸಿಪ್ಪೆ ಎಲ್ಲ ತಕ್ಕೋಬೇಕಾಗತ್ತೆ ನೀಟಾಗಿ. ನೋಡಿ ಇಲ್ಲಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ ಸ್ನೇಹಿತರೆ. ನಮಗೆ ಎಷ್ಟು ತಿಳುವಾಗಿ ಬೇಕು ನೋಡಿಕೊಂಡು ನಾವಿಲ್ಲಿ ಕಟ್ ಮಾಡಬೇಕಾಗತ್ತೆ. ತುಂಬ ತಿಳುವಾಗುವಂಥ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ದಪ್ಪ ಇರಬೇಕು. ತುಂಬ ತಿಳುವಾದರೆ ನಮಗೆ ಚೆನ್ನಾಗಿ ಬರಲ್ಲ. ನೋಡಿ ಈ ಥರ ಎಲ್ಲ ಈಗ ಕಟ್ ಮಾಡ್ತೇನೆ ನಾನು. ನೋಡಿ ಎಷ್ಟು ತಿಳುವಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಈಗ ಕಟ್ ಮಾಡಿ ಇಟ್ಕೋತೀನಿ. ನೋಡಿ ಇಲ್ಲಿ ಈ ಥರ ಪೀಸ್ಗಳನ್ನಾಗಿ ಏನು ಮಾಡ್ಕೊಂಡಿನಲ್ಲ ಸ್ನೇಹಿತರೆ. ಇದಕ್ಕೆ ಈಗ ನಾವು ಆವಾಗಲೇ ಏನು ಮಸಾಲೆ ಖಾರ ಮಾಡಿಟ್ಟಿದ್ದೀವಲ್ಲ ಅದನ್ನು ಇಲ್ಲಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಮಗೆ ಎಷ್ಟೆಷ್ಟು ಬೇಕಲ್ಲ ಅಷ್ಟಟ್ಟು ನೋಡಿ ಈ ಥರ ಹಚ್ಚಬೇಕಾಗತ್ತೆ. ನೋಡಿ 2 ಸೈಡು ಹಚ್ಕೊಳ್ಳಿ. ನೋಡಿ ಇದೇ ಥರ ಹಚ್ಚಿ ನಾನು ಪ್ಲೇಟಲ್ಲೆಲ್ಲ ಇಟ್ಕೋತೇನೆ. ನಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಚ್ಕೊಳ್ಳಿ. ನೋಡಿ ಈ ಥರ ಎಲ್ಲದಕ್ಕೂ ನಾನು ಹಚ್ಚಿ ಇಡ್ತೇನೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕದು ಸೈಡ್ ಡಿಶ್ ಆಗಿ ಇದು. ನೋಡಿ ಈ ಥರ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೇನೆ ಸ್ನೇಹಿತರೆ. ಈಗ ನೋಡಿ ಇಲ್ಲಿ ಹಂಚು ಕೂಡ ಇಟ್ಟಿದ್ದೆ ಸ್ನೇಹಿತರೆ. ಹಂಚು ಕಾದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ಈ ಥರ ಹಾಕ್ಕೊಳ್ಳಿ. ನಿಮಗೆ ಎಣ್ಣೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಒಂದು ಚಿಕ್ಕ ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನನ್ನು ಹಾಕಿದ್ದೀನಿ. ಈ ಥರ ಮಾಡಿದ್ದೀನಿ. ನೋಡಿ ಹಂಚು ಕೂಡ ಕಾದಿದೆ. ಒಂದೊಂದೇ ಏನು ಮಸಾಲೆ ಹಚ್ಚಿಟ್ಟಿರೋ ಅಂಥ ಆಲೂಗಡ್ಡೆನ ಇದಕ್ಕೆ ಹೋಗ್ತೇನೆ. ನೋಡಿ ಈ ಥರ ಇದು ನಿಧಾನ ಉರಿಯಲ್ಲಿ ಬೇಯಬೇಕು, ತುಂಬ ಚೆನ್ನಾಗಿರುತ್ತೆ ಆವಾಗ. ನೋಡಿ ಈ ಥರ ನೋಡಿ ಈ ಥರ ಹಾಕಿದ್ದೇನೆ ಸ್ನೇಹಿತರೆ. ನಿಮಗೆ ಎಣ್ಣೆ ಬೇಕಂದರೆ ಇನ್ನೊಂದು ಚೂರು ಹಾಕ್ಕೊಳ್ಳಿ. ತುಂಬಾ ಸ್ಲೋ ಉರಿಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಈಗ ಒಂದೊಂದೇ ತಿರುಗಿಸಿ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಅಂಟಿದಾವೆಲ್ಲ. ತುಂಬ ಸ್ಲೋ ಉರಿಯಲ್ಲಿ ಬೇಯಿಸ್ಕೊಳ್ಳಿ, ಇಲ್ಲ ಅಂದರೆ ನಮಗಿವೆಲ್ಲ ಮಸಾಲೆ ಹೋಗಿಬಿಡುತ್ತೆ, ಚೆನ್ನಾಗಿರಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ. ಈಗ ಇದೆಲ್ಲವನ್ನು ನಾನು ತಿರುಗಿಸಿ ಹಾಕ್ತೇನೆ. ಮಸಾಲೆ ಈ ಥರ ಎಲ್ಲದಕ್ಕೂ ಅಂಟಬೇಕು. ನೋಡಿ ಎಷ್ಟು ಚೆನ್ನಾಗಿ ಅಂಟಿದೆಯಲ್ಲ. ಅಲ್ಲಿವರೆಗೂ ನಾವು ಇದನ್ನು ಟರ್ನ್ ಮಾಡಿ ಹಾಕಬಾರ್ದು, ಇಲ್ಲ ಅಂದರೆ ಎಲ್ಲ ಹಂಚಿಗೆ ಅಂಟ್ಕೊಂಡ್ಬಿಡುತ್ತೆ ನಮಗೆ. ಅದಕ್ಕಾಗಿ ಸ್ಲೋ ಉರಿಯಲ್ಲಿ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ 2 ಸೈಡು ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ. ಈಗ ತೆಗಿತೀನಿ. ನೋಡಿ ಎಣ್ಣೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಎಣ್ಣೆ ಜಾಸ್ತಿ ಆದರೆ ಹಂಚು ಮೇಲೇ ಅಂಟ್ಕೊಂಡ್ಬಿಡುತ್ತೆ ನಮಗೆ ಮಸಾಲೆ ಎಲ್ಲ. ನೋಡಿ ಎಲ್ಲವನ್ನು ಈಗ ತಕ್ಕೊಂಡ್ಬಿಡ್ತೇನೆ. ಅನ್ನದೊಟ್ಟಿಗೆ ಅದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೋಡಿ ನಿಮಗೆ ಅನ್ನದೊಟ್ಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ಆಲೂಗಡ್ಡೆ ಫ್ರೈ, ಗಂಜಿ ಅನ್ನ, ಅಲಸಂಡೆ ಪಲ್ಯ, ಮೊಸರು ಒಟ್ಟಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ನೀವು ಒಮ್ಮೆ ಮನೆಯಲ್ಲಿ ಈ ಥರ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಬೆಂದಿದೆ, ತುಂಬಾ ಇಷ್ಟ ಆಯಿತು. ನೀವು ಒಮ್ಮೆ ಮಾಡಿ.